ಸ್ವಾಮಿ ಕೊರಗಚ್ಚ. ಓಂ ನಮ ಭಗವತೆ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು, ಅವರು ನಿಮ್ಮ ಬಗ್ಗೆ ಏನು ಅನ್ಕೊಳ್ತಾ ಇದ್ದಾರೆ, ಈ ರಿಲೇಷನ್ಶಿಪ್ಪನ್ನು ಅವರು ಬಿಟ್ಟು ಕೊಡ್ತಾರಾ ಅಥವಾ ಕಂಟಿನ್ಯೂ ಮಾಡ್ತಾರಾ, ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಇರುವಂಥ ಸಮಸ್ಯೆ ದೂರ ಆಗುತ್ತಾ ನೋಡುವ. ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು 3 ಸಲ ಹೇಳಿಬಿಟ್ಟು ಪಾಸಿಟಿವ್ ಆಗಿರಿ. ಹಾಗೆಯೇ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಪರ್ಸ್ನಲ್ ರೀಡಿಂಗಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ನಾನು ಒಂದು ವಾಟ್ಸಪ್ ನಂಬರ್ ಕೊಡ್ತೇನೆ, ಅದಕ್ಕೆ ನೀವು ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಹೇಳಿ. ವಾಟ್ಸಪ್ ನಂಬರ್ ಕೊಡ್ತೇನೆ, ಅದಕ್ಕೆ ನೀವು ಒಂದು ಮೆಸೇಜ್ ಹಾಕಬೇಕಾಗುತ್ತೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ. ಹಾಗೆಯೇ ರೋಸ್ ಕ್ರಾಸ್ ಅನ್ನೋ ಒಂದು ಬ್ರಾಸ್ಲೆಟ್ ಸಿಗುತ್ತೆ, ಅದು ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಬೇಕು ಅಂದರೆ ಹೇಳಿ, ಎನರ್ಜಿ ಪಾಸ್ ಮಾಡಿ ಕೊಡ್ತೇನೆ. ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗಲ್ಲಿ ಅಂದರೆ ನಿಮ್ಮದೇ ಸಮಸ್ಯೆ, ನೀವೇನು ಕ್ವಶನ್ ಕೇಳಿರ್ತೀರ ಅದರ ಮೇಲೆ ರೀಡಿಂಗ್ ಮಾಡಲಿಕ್ಕೆ ಇರುತ್ತೆ. ಅಂದರೆ ಅದು ನಿಮ್ಮದೇ ರೀಡಿಂಗ್ ಆಗಿರುತ್ತೆ. ಇಲ್ಲಿ ನಿಮಗೆ ಕೆಲವೊಂದು ಅನ್ವಯ ಆಗ್ಬೋದು, ಕೆಲವೊಂದು ಅನ್ವಯ ಆಗದೇ ಇರ್ಬೋದು. ಬಟ್ ಆಲ್ಮೋಸ್ಟ್ ಓವರಾಲ್ ಎಲ್ಲ ಆ್ಯಂಗಲಿಂದ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ನಾನು. ನೋಡುವ, ಪಾಸಿಟಿವ್ ಆಗಿರಿ. ಇಲ್ಲಿ ಏನಂದರೆ ಇಲ್ಲಿ ಕೆಲವರ ನೋ ಕಾಂಟೆಂಟ್ ಸಿಚುವೇಶನ್ ಅಲ್ಲಿದ್ದೀರಾ, ಮತ್ತು ಕೆಲವರ ನಡುವೆ ಪದೇ ಪದೇ ಜಗಳ ಆಗ್ತಾ ಉಂಟು. ಸಂಬಂಧದಲ್ಲಿ ಅಷ್ಟು ಖುಷಿ ಇಲ್ಲ, ನಗು ಇಲ್ಲ, ಸಂತೋಷ ಇಲ್ಲ. ಅಥವಾ ಇಲ್ಲಿ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಕೂಡ ಕಾಣಿಸ್ತಾ ಉಂಟು. ಥರ್ಡ್ ಪಾರ್ಟಿ ಸಿಚುವೇಶನ್ಗಳು ಉಂಟು. ಹಾಗೆಯೇ ಇಲ್ಲಿ ಕೆಲವರು ಮ್ಯಾರೇಜ್ ಆದವರು ಕೂಡ ವಿಡಿಯೋ ನೋಡ್ತಾ ಇದ್ದೀರಾ. ಅಂದರೆ ಇಲ್ಲಿ ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು. ನಾನಿಲ್ಲಿ ಆ ಸಂಬಂಧಕ್ಕೆ ರೆಸ್ಪೆಕ್ಟ್ ಕೊಡ್ತೇನೆ. ಸೊ ನಿಮ್ಮಿಬ್ಬರ ಮಧ್ಯೆ ಪದೇ ಪದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಉಂಟು, ಅಥವಾ ನಿಮ್ಮ ಮಾತಿಗೆ ಅವರು ವ್ಯಾಲ್ಯೂ ಕೊಡ್ತಾ ಇಲ್ಲ, ಅಥವಾ ಥರ್ಡ್ ಪಾರ್ಟಿನೇ ಜಾಸ್ತಿ ಅಂತ ಅವ್ರು ನೋಡ್ತಾ ಇರ್ಬೋದು. ಅಥವಾ ಅವರಿಗೆ ಇರುವಂತಹ ಕೆಲವೊಂದು ಸ್ಟಕ್ ಎನರ್ಜೀಸ್ಗಳು ಅದು ಸಮಸ್ಯೆ ಮಾಡ್ತಾ ಉಂಟು. ಅಥವಾ ನೀವು ಕರೆಕ್ಟ್ ಒಂದು ಅವ್ರು ಏನೋ ಕೇಳಿದ್ದಾರೆ, ನೀವು ಕರೆಕ್ಟಾಗಿ ಡಿಸೈಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಿಮಗೆ ಕೂಡ ಒಂದು ಕ್ಲಾರಿಟಿ ಇಲ್ಲ ಅಂತ ತಕ್ಷಣ ಪ್ರೀತಿ ಇಲ್ಲ ಅಂತ ಅರ್ಥ ಅಲ್ಲ. ಬಟ್ ನೀವಿಲ್ಲಿ ಪ್ರೀತಿಯನ್ನು ಉಳಿಸ್ಕೊಳ್ಳಿಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀರಾ. ಬಟ್ ಅವರಿಗೆ ಅಂದರೆ ಒಂದು ಕ್ಲಾರಿಟಿ ಬೇಕು ಈ ಪ್ರೀತಿಯಲ್ಲಿ, ಬಟ್ ಅದು ಆಗ್ತಾ ಇಲ್ಲ. ಹಾಗೆಯೇ ಇಲ್ಲಿ ನಿಮ್ಮದು ಅಂದರೆ ಫಿನಾನ್ಷಿಯಲ್ ಕಂಡೀಷನ್ ಕೂಡ ಅಷ್ಟು ಓಕೆ ಅಂತ ಅನ್ನಿಸ್ತಾ ಇಲ್ಲ. ಬಟ್ ಅಲ್ಲಿ ಅವರಿಗೆ ಕೆಲವೊಂದು ಸ್ಟಕ್ ಎನರ್ಜೀಸ್ಗಳುಂಟು, ಅಥವಾ ಫ್ಯಾಮಿಲಿ ರಿಲೇಟೆಡಲ್ಲಿ ಸಮಸ್ಯೆ ಆಗ್ತಾ ಉಂಟು ಫ್ಯಾಮಿಲಿಯಲ್ಲಿ. ಸೊ ನಿಮ್ಮಿಬ್ಬರ ಸಂಬಂಧಕ್ಕೆ ಒಪ್ಪದೇ ಇರ್ಬೋದು, ಅಥವಾ ಅವರ ಲೈಫಲ್ಲಿ ಯಾರೋ ವ್ಯಕ್ತಿಯಿಂದಾಗಿ ಅವರಿಗೆ ಸಮಸ್ಯೆ ಆಗ್ತಾ ಉಂಟು. ಸೊ ಇದು ಯಾವ ಥರ ನಿಭಾಯಿಸೋದಂತ ಅವರಿಗೆ ಗೊತ್ತಾಗ್ತಾ ಇಲ್ಲ. ಇದು ನಿಮಗೆ ಕೂಡ ಗೊತ್ತುಂಟು ಏನಾಗ್ತಾ ಉಂಟಂತ ಕರೆಕ್ಟಾಗಿ. ಕೆಲವರಲ್ಲಿ ಮೌನವಾಗಿ ಯಾವುದನ್ನು ಕೂಡ ಹೇಳದೆ ಹೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಸೆಲೆಬ್ರೇಷನ್ ನಡಿಬೇಕಿತ್ತು, ಬಟ್ ಅದು ಆಗ್ತಾ ಇಲ್ಲ. ಎಂಗೇಜ್ಮೆಂಟ್ ಅಥವಾ ಮ್ಯಾರೇಜ್ ಇಲ್ಲಿ ಎಲ್ಲ ಒಂದು ರೀತಿಯಲ್ಲಿ ನೀವಿವಾಗ ಒಂದು ರೀತಿಯಲ್ಲಿ ಬಂಧನದಲ್ಲಿದ್ದ ಥರ ಉಂಟು. ನಿಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಯಾವುದನ್ನು ಅಂದರೆ ಯಾವ ಥರ ಫೇಸ್ ಮಾಡಬೇಕು ಈ ಸಿಚುವೇಶನ್ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ನಿಮ್ಮದು ಇಲ್ಲಿ ತಪ್ಪಿಲ್ಲ, ಆದ್ರೂ ನೀವು ಇಲ್ಲಿ ಕಣ್ಣೀರು ಹಾಕ್ತಾ ಇದ್ದೀರಾ, ದುಃಖ ಪಡ್ತಾ ಇದ್ದೀರಾ. ನಿಮ್ಮ ವ್ಯಕ್ತಿಯಲ್ಲಿ ಮುಂಚೆ ಇದ್ದ ಥರ ಅಂತಹ ಪ್ರೀತಿ ಇಲ್ಲ. ಅಂದರೆ ಮುಂಚೆ ತುಂಬ ಚೆನ್ನಾಗಿ ನಿಮ್ಮ ಜೊತೆ ಇದ್ದರು, ಖುಷಿಯಲ್ಲಿ ಇದ್ದರು. ಸೊ ಮೀಟ್ ಆಗೋದಿರ್ಬೋದು, ಅಥವಾ ಔಟಿಂಗ್ ಹೋಗೋದಿರ್ಬೋದು, ಸೊ ಎಲ್ಲನೂ ಇತ್ತು ಖುಷಿಯಿಂದ. ಬಟ್ ಇವಾಗ ನಿಮ್ಮನ್ನು ತುಂಬ ಅವಾಯ್ಡ್ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ನಿಮಗೆ ಅವರು ಮೋಸ ಮಾಡೋ ಥರ ನಿಮಗೆ ಅನಿಸ್ತಾ ಇರ್ಬೋದು. ಬಟ್ ಅವರು ಹೇಳ್ತಾ ಇರ್ಬೋದು, ಇಲ್ಲ ನನಗೆ ಮೋಸ ಮಾಡೋ ಉದ್ದೇಶ ಇಲ್ಲ, ನಾನೇನು ಮಾಡ್ತಾ ಇಲ್ಲ, ನಾನು ಸರಿ ಇದ್ದೇನೆ ಅಂತ. ಬಟ್ ಇಲ್ಲಿ ಏನಂದರೆ ಕೆಲವರಿಗೆ ಲೈಫಲ್ಲಿ ಬೇರೆ ಯಾರೋ ಸಮಸ್ಯೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಜೊತೆ ಅವರು ಖುಷಿಯಾಗಿರ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ನಿಮಗೂ ಕೆಲವೊಂದು ಸಿಚುವೇಶನ್ಗಳಲ್ಲಿ ರಿಲೇಷನ್ಶಿಪ್ಪಲ್ಲಿದ್ದು ನಾನೇನು ಮಾಡಿಕೊಂಡೆ, ತಪ್ಪು ಮಾಡಿನ, ಸೊ ಈ ರಿಲೇಷನ್ಶಿಪ್ಪನ್ನು ಸರಿ ಮಾಡೋದಾದರೂ ಹೇಗೆ, ನನಗೆ ಯಾರು ಕೂಡ ಸಾಕಿಲ್ಲ ಅಂತ ನೀವು ಅಂದ್ಕೊಳ್ತೀರಾ. ಬಟ್ ಡಿವೈನ್ ಏಂಜಲ್ಸ್ ನಿಮಗೆ ಸಿಚುವೇಶನಲ್ಲಿ ಸಹಾಯ ಮಾಡ್ತಾರೆ. ಹಾಗೆಯೇ ಇದು ಪರ್ಸ್ನಲ್ ರೀಡಿಂಗ್ ಅಲ್ಲ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ಅದಕ್ಕೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಇಲ್ಲಿ ಮತ್ತೊಂದು ಹೊಸ ಬದಲಾವಣೆ ಅನ್ನೋದು ಬರುತ್ತೆ, ಬಟ್ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇಲ್ಲಿ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಕ್ಲಿಯರ್ ಆಗುತ್ತೆ. ಇಲ್ಲಿ ನೀವು ಆದಷ್ಟು ಪಾಸಿಟಿವ್ ಆಗಿರಬೇಕು, ಮತ್ತು ಅತಿಯಾಗಿ ನೆಗೆಟಿವ್ ಆಲೋಚನೆ ಮಾಡೋದನ್ನು ಕಡಿಮೆ ಮಾಡಬೇಕಾಗುತ್ತೆ. ಇವಾಗ ಕಾಲ್ ಮಾಡಿದಾಗ ಮಾತನಾಡ್ತೀರಾ, ಬಟ್ ಜಗಳ ಮಾಡಲಿಕ್ಕೆ ಹೋಗಬೇಡಿ. ಆದಷ್ಟು ಈ ಸಂಬಂಧದಲ್ಲಿ ತಾಳ್ಮೆ ಅನ್ನೋದು ಮುಖ್ಯ. ಏನಂದರೆ ಒಮ್ಮೆ ನಿಮ್ಮ ವ್ಯಕ್ತಿ ಹೋದರೆ ಅವರು ಮತ್ತೆ ರಿಟರ್ನ್ ಬರೋದು ಕಷ್ಟ. ಇಲ್ಲಿ ಆ ಥರ ಒಂದು ಎನರ್ಜಿ ಕೂಡ ಉಂಟು. ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು. ಅಂದರೆ ಇಲ್ಲಿ ಅವರಿಗೆ ಸ್ವಲ್ಪ ಈಗೋ ಜಾಸ್ತಿ ಉಂಟು, ಮತ್ತು ಸ್ವಲ್ಪ ಈಗ ಟೈಮ್ ಕೂಡ ಅಷ್ಟು ಫೇವರೇಬಲ್ ಆಗಿಲ್ಲ ನಿಮಗೆ. ಸೊ ಪಾಸ್ಟ್ ಲೈಫು ಅಂದರೆ ಹಿಂದಿನ ಕೆಲವೊಂದು
ಕರ್ಮ ಕ್ಲಿಯರೆನ್ಸ್ ಕೂಡ ಆಗ್ತಾ ಉಂಟು. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಆದಷ್ಟು ಈ ರಿಲೇಷನ್ಶಿಪ್ಪನ್ನು ಸ್ವಲ್ಪ ಸ್ಮೂತಾಗಿ ತಗೊಂಡೋದ್ರೆ ಎಲ್ಲನೂ ಸರಿ ಹೋಗುತ್ತೆ. ಅದು ಅಲ್ಲದೆ ಇಲ್ಲಿ ನೀವು ತುಂಬ ದುಃಖ ಪಡ್ತಾ ಇದ್ದೀರಾ, ನಿದ್ದೆನೂ ಮಾಡ್ತಾ ಇಲ್ಲ, ಸರಿಯಾಗಿ ಊಟನೂ ಮಾಡ್ತಾ ಇಲ್ಲ. ಸೊ ನಿಮಗೆ ನಿಮ್ಮ ಲೈಫ್ಗೆ ಏನೂ ಬೇಡ, ಅವ್ರು ಬೇಕು. ಅವರಿದ್ದರೆ ಮಾತ್ರ ನೀವು ಖುಷಿಯಾಗಿರೋದು, ಅವರು ನಿಮ್ಮ ಜೊತೆ ಇದ್ದರೆ ಮಾತ್ರ ನೀವು ಹ್ಯಾಪಿಯಾಗಿರೋದು. ಸೊ ಹಾಗಾಗಿ ಇಲ್ಲಿ ಒಂದು ರೀತಿಯಲ್ಲಿ ಬದಲಾವಣೆ ಬರುತ್ತೆ, ಬಟ್ ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ನಾನೊಂದು ನಿಮಗೆ ಒಂದು ಮಂತ್ರ ಹೇಳ್ತೇನೆ, ಅದನ್ನು ನೀವು ಪದೇ ಪದೇ ಹೇಳ್ತಾ ಇರಿ. ಸೊ ಇದು ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತು ಇಲ್ಲಿ ನೀವು ಅಂದರೆ ಪದೇ ಪದೇ ಕಣ್ಣೀರಾಗ್ತಾ ಇದ್ದೀರಾ, ನನಗೆ ಮೋಸ ಆಯಿತು, ಅದೇ ಒಂದು ಮೈಂಡ್ಸೆಟ್ಟಲ್ಲಿ ಇದ್ದೀರಾ. ನಾನು ಪ್ರೀತಿ ಮಾಡಿ ಏನನ್ನು ಪಡ್ಕೊಂಡೆ, ಎಲ್ಲವನ್ನು ಕಲ್ಕೊಂಡೆ. ಸೊ ನನಗೆ ಈ ಪ್ರೀತಿ ಬೇಕಿತ್ತ, ನನ್ನ ಲೈಫ್ ಇಷ್ಟೇನಾ? ಸೊ ನಿಮ್ಮ ಹುಡುಗ ಸಿಕ್ಕಿದಾಗಲೂ ನಿಮಗೆ ಮಾತನಾಡಲಿಕ್ಕಾಗಲ್ಲ, ನಿಮ್ಮ ಹುಡುಗಿ ಎದುರಿಗೆ ಇದ್ರೂ ಮಾತನಾಡಲಿಕ್ಕೆ ಆಗ್ತಾ ಇಲ್ಲ. ಅಥವಾ ನೋವು ದುಃಖ ಅಂತಲ್ಲ, ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗುತ್ತೆ. ಸೊ ಆ ಸಿಚುವೇಶನ್ ನಿಮ್ಮ ಲೈಫಲ್ಲಿ ಆಗ್ತಾ ಉಂಟು. ಮತ್ತು ಇಲ್ಲಿ ಅಂದರೆ ಥರ್ಡ್ ಪಾರ್ಟಿಯಲ್ಲಿ ಕೆಲವರಿಗೆ ಮನೆಯವರೇ ಸಖತ್ತಾಗಿ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಪ್ರೀತಿಯನ್ನು ಒಪ್ಪಿ ಅದಕ್ಕೆ ಒಂದು ಹೆಲ್ಪ್ ಮಾಡುವರು ಯಾರೂ ಇಲ್ಲ. ಬಟ್ ಇಲ್ಲಿ ಒಂದು ಡಿವೈನ್ ಏಜೆನ್ಸ್ ಕಡೆಯಿಂದ ಯಾರಾದರೂ ನಿಮಗೆ ಹೆಲ್ಪಿಗೆ ಅಂತ ಬರ್ತಾರೆ. ಸೊ ಅವರ ಮೂಲಕ ನಿಮಗೆ ಒಂದು ಈ ಪ್ರೀತಿಗೆ ಹೆಲ್ಪ್ ಸಿಗುತ್ತೆ. ಮತ್ತು ಏನು ಗೊತ್ತಾ, ಇಲ್ಲಿ ಒಂದು ರೀತಿಯಲ್ಲಿ ನೋಡಿ, ಕೆಲವೊಂದು ಸಮಯ ಸಂದರ್ಭಗಳು ಅಷ್ಟು ಫೇವರೇಬಲ್ ಆಗಿರಲ್ಲ. ಸೊ ಔಟ್ಸೈಡಲ್ಲಿ ಇರ್ಬೋದು, ಮನೆಯಲ್ಲಿ ಇರ್ಬೋದು, ಸುಮ್ಮನೆ ಜಗಳ ಮಾಡಲಿಕ್ಕೆ ಹೋಗ್ತೀರಾ ಅಂತ ನಾನು ಹೇಳಲ್ಲ. ಬಟ್ ಒಮ್ಮೆಲೆ ಬಿ ಪಿ ರೈಸ್ ಆದ ಥರ ನೀವು ಮಾತನಾಡ್ತೀರಾ, ಸೊ ಸುಮ್ಮನೆ ರೇಗ್ತೀರಾ. ಸೊ ಇದೆಲ್ಲ ಏನಂದರೆ ನಿಮಗೆ ನೀವೇ ನೆಗೆಟಿವ್ ಎನರ್ಜಿಯನ್ನು ಪಾಸ್ ಮಾಡ್ಕೊಳ್ತೀರಾ. ಸೊ ಇದೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು ನೀವು. ಅಂದರೆ ನಿಮ್ಮ ಹುಡುಗ ಇವಾಗ ಮಾತನಾಡಲ್ಲ, ಹುಡುಗಿ ಮಾತನಾಡಲ್ಲ, ಸೊ ಥರ್ಡ್ ಪಾರ್ಟಿಯಿಂದಾಗಿ ಅವಾಯ್ಡ್ ಮಾಡಿದ್ರು, ಅಥವಾ ಅವರಿಗೆ ಬ್ಯುಸಿ ಇದ್ದಾರೆ, ಸೊ ಅದಕ್ಕೆ ಅವರು ಮಾತನಾಡ್ತಾ ಇಲ್ಲ. ಆವಾಗ ಏನೇನೋ ಬಿಸಾಕೋದು ಅಥವಾ ನಿಮಗೆ ನೀವೇ ಕಿರ್ಚಾಡೋದು. ಸೊ ಇದನ್ನೆಲ್ಲ ಕಡಿಮೆ ಮಾಡಬೇಕು. ಏನಕ್ಕಂದ್ರೆ ಆವಾಗ ಪ್ರೀತಿಯಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗಲ್ಲ. ಲಾ ಆಫ್ ಅಟ್ರಾಕ್ಷನ್ ಕೂಡ ಅದೇ ಹೇಳುತ್ತೆ, ನೀವೇನು ಮಾಡ್ತೀರಾ, ಏನು ಕೊಡ್ತೀರಾ, ಸೊ ಅದೇ ನಿಮಗೆ ಮರಳಿ ಸಿಗುತ್ತೆ. ಹಾಗಾಗಿ ಆದಷ್ಟು ಪಾಸಿಟಿವ್ ಆಗಿ ನನಗೆ ನನ್ನ ಹುಡುಗ ಸಿಗ್ತಾನೆ, ನನಗೆ ನನ್ನ ಹುಡುಗಿ ಸಿಗ್ತಾಳೆ, ಸೊ ನನಗೆ ನಂಬಿಕೆ ಉಂಟು, ಈ ಪ್ರೀತಿಯಲ್ಲಿ ಇರುವಂತಹ ಸಮಸ್ಯೆ ಎಲ್ಲನೂ ಕ್ಲಿಯರ್ ಆಗಿ ನಾವಿಬ್ಬರು ಹ್ಯಾಪಿ ಲೈಫ್ ಲೀಡ್ ಮಾಡ್ತೇವೆ. ಥರ್ಡ್ ಪಾರ್ಟಿ ಕೂಡ ದೂರ ಆಗ್ತಾರೆ, ಅವರಿಗೆ ನನ್ನ ಪ್ರೀತಿ ಗೊತ್ತಾಗುತ್ತೆ, ನನ್ನ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ. ಫಸ್ಟ್ ಪ್ರೀತಿ ಮಾಡುವಾಗ ನೀವಿಬ್ಬರು ಒಟ್ಟಿಗೆ ಖುಷಿಯಾಗಿ ಸಂತೋಷವಾಗಿ ಇದ್ರಿ. ಬಟ್ ಥರ್ಡ್ ಪಾರ್ಟಿಯಿಂದಾಗಿ ನೋಡಿ, ಇಲ್ಲಿ ಮತ್ತೊಂದು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ಥರ್ಡ್ ಪಾರ್ಟಿ ಅಂದರೆ ಬೇರೆ ಹುಡುಗ ಅಥವಾ ಬೇರೆ ಹುಡುಗಿ ಅಂತಲೇ ಆಗಬೇಕು ಅಂತ ಏನೂ ಇಲ್ಲ. ಬಟ್ ಇವಾಗ ನೋಡಿ, ಅವರ ಜಾಬ್ ಇರ್ಬೋದು, ಅಥವಾ ಅವರ ಫಿನಾನ್ಷಿಯಲ್ ಕಂಡೀಷನ್ ಇರ್ಬೋದು, ಅಥವಾ ಮನೆಯಲ್ಲಿ ಸಮಸ್ಯೆ ಯಾರಾದರೂ ಮಾಡ್ತಾ ಇರ್ಬೋದು, ಫಾದರ್ ಇಶ್ಯೂ ಇರ್ಬೋದು, ಮದರ್ ಇಶ್ಯೂ ಇರ್ಬೋದು, ಅಥವಾ ಸ್ಟಕ್ ಎನರ್ಜಿ ಇರ್ಬೋದು. ಸೊ ನಿಮ್ಮ ಪ್ರೀತಿಯಲ್ಲಿ ಪದೇ ಪದೇ ಸಮಸ್ಯೆ ಆಗ್ತಾ ಉಂಟಂದರೆ ನೀವೊಂದು ರೋಸ್ ಕ್ರಾಸ್ ಅನ್ನೋ ಒಂದು ಬ್ರಾಸ್ಲೈಟ್ ಸಿಗುತ್ತೆ, ಬೇಕು ಅಂದರೆ ಹೇಳಿ, ಎನರ್ಜಿ ಪಾಸ್ ಮಾಡಿ ಪೂಜೆ ಮಾಡಿ ಕೊಡ್ತೇನೆ. ಅದನ್ನು ಹಾಕೋದ್ರಿಂದ ನಿಮ್ಮ ಪ್ರೀತಿಯಲ್ಲಿ ಪದೇ ಪದೇ ಜಗಳ ಆಗ್ತಾ ಉಂಟು, ಪ್ರಾಬ್ಲಮ್ ಆಗ್ತಾ ಉಂಟು, ಅದು ಸರಿ ಹೋಗುತ್ತೆ. ಹಾಗೆಯೇ ಪರ್ಸ್ನಲ್ ಲೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ಪರ್ಸ್ನಲ್ ಲೀಡಿಂಗ್ ಬೇಕು ಅಂತ. ಒಂದು ನಂಬರ್ ಕೊಡ್ತೇನೆ, ಅದಕ್ಕೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ಯಾರಿಗೆಲ್ಲ ಪರ್ಸ್ನಲ್ ಪ್ರಾರ್ಥನೆ ಬೇಕು, ನನ್ನ ಪರ್ಸ್ನಲ್ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪರ್ಸ್ನಲ್ ಪ್ರಾರ್ಥನೆ ಮಾಡ್ತೀನಿ. ಬೇಕು ಅಂದರೆ ಹೇಳಿ. ಆದಷ್ಟು ತಾಳ್ಮೆಯಿಂದ ಇರಿ, ಆದಷ್ಟು ಪಾಸಿಟಿವ್ ಆಗಿರಿ. ಹಾಗೆಯೇ ಯಾರಿಗಾದರೂ ಜಾಯಿನ್ ಆಗಲಿಕ್ಕೆ ಇದ್ದರೆ ಜಾಯಿನ್ ಆಗ್ಬೋದು. ಜಾಯಿನ್ ಬಟನಲ್ಲಿ ನೀವು ಏನು ಕಮೆಂಟ್ ಮಾಡ್ತೀರಾ, ಏನು ಮೆಸೇಜ್ ಆಗ್ತೀರಾ, ನನಗೆ ಅದು ಹೈಡ್ ಆಗಿರುತ್ತೆ, ಯಾರಿಗೂ ಗೊತ್ತಾಗಲ್ಲ. ಅಲ್ಲಿ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಟ್ಟಿದ್ದೇನೆ, ಕೆಲವೊಂದು ತಂತ್ರಗಳನ್ನು ಹೇಳಿಕೊಟ್ಟಿದ್ದೇನೆ. ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು, ಯಾರಿಗಾದರೂ ಜಾಯಿನ್ ಆಗಲಿಕ್ಕೆ ಇದ್ದರೆ ಜಾಯಿನ್ ಆಗ್ಬೋದು. ಹಾಗೆಯೇ ಒಂದು ಮಂತ್ರವನ್ನು ಹೇಳಿಕೊಡ್ತೇನೆ ಅಂತ ಹೇಳಿದ್ದೀನಿ. ಸೊ ಅದು ಒಂದು ಶಬ್ದದ ಮಂತ್ರ, ಅದು ಈ ಥರ ಉಂಟು: ಶ್ರೌಮ್ ಶ್ರೌಮ್ ಶ್ರೌಮ್. ಇದನ್ನು ನೀವು 108 ಬಾರಿ ಡೈಲಿ ಹೇಳ್ತಾ ಬನ್ನಿ. ಸೊ ನಿಮ್ಮ ರಿಲೇಷನ್ಶಿಪ್ ಹೀಲ್ ಆಗುತ್ತೆ, ಸಮಸ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ, ಪಾಸಿಟಿವ್ ಆಗಿ ಮಾಡಬೇಕಾಗುತ್ತೆ ಇದನ್ನು ನೀವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋನು ಸಬ್ಸ್ಕ್ರೈಬ್ ಮಾಡಿ. ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ, ಯಾವುದಕ್ಕೂ ಹೆಸಿಟೇಟ್ ಮಾಡಬೇಡಿ. ಇವರ ಜೊತೆ ಯಾವ ಥರ ವಿಷಯವನ್ನು ಶೇರ್ ಮಾಡೋದಂತ. ಆದಷ್ಟು ನೀವು ನನ್ನನ್ನು ಅಂದರೆ ಫ್ರೀಯಾಗಿರಿ, ನನ್ನ ಜೊತೆ ಮಾತನಾಡುವಾಗ, ಮೆಸೇಜ್ ಮಾಡುವಾಗ. ಅದಕ್ಕೆ ನಾನು ಹೇಳ್ತೇನೆ, ಯಾವಾಗಲೂ ನೀವು ನನ್ನನ್ನು ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ, ಹೆಸಿಟೇಟ್ ಮಾಡಬೇಡಿ ಅಂತ. ಹಾಗೆಯೇ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಖುಷಿಯಾಗಿರಿ. ಧನ್ಯವಾದಗಳು.